ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿದ್ದ ಯುದ್ಧ ಮುಗಿದಿದೆ ಎಂದು ಪರಿಭಾವಿಸಬಹುದಾದ ಹಂತವನ್ನು ತಲುಪಿದ್ದೇವೆ. ಎರಡೂ ದೇಶಗಳ ಮಧ್ಯೆ, ಅಂದರೆ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಒಂದು ಒಪ್ಪಂದದ ರೀತಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಜ್ಞಾಪನಾ ಪತ್ರ ಒಂದು ಆಗಿದೆ. ಅದು ನಂತರದಲ್ಲಿ ಪೀಸ್ ಡೀಲ್ ಆಗಿ ಕನ್ವರ್ಟ್ ಆಗಬೇಕು 60 ದಿನಗಳ ನಂತರ. ಈ ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸಿದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷ ಪ್ರಕಟಿಸಿದ್ದಾರೆ. ಆದರೆ ಇರಾನ್ ಹೇಳ್ತಾ ಇದೆ, ಈ ಒಪ್ಪಂದ ಆದ ಕೂಡಲೇ ನಮ್ಮ ವೈರಿಯನ್ನು ನಾವು ನಂಬುತ್ತೀವಿ ಅಂತ ಅರ್ಥ ಅಲ್ಲ, ಇದು ಯಾವ ರೀತಿ ಜಾರಿಗೆ ಬರುತ್ತೆ ಅದರ ಮೇಲೆ ನಿಂತಿದೆ ಇದು ಅಂತ ಅವ್ರು ಅಂತಾರೆ. ಮತ್ತು ನಾವು ಅವ್ರನ್ನ ಸೋಲಿಸಿದ್ವಿ ಅಮೇರಿಕಾನ, ಹಾಗಾಗಿ ಅವ್ರು ಬಂದರು ಅನ್ನೋ ಥರ ಹೇಳ್ತಿದ್ದಾರೆ. ಬಹುಶಃ ಇದಕ್ಕಿಂತ ದೊಡ್ಡ ಅವಮಾನದ ಸನ್ನಿವೇಶವನ್ನು ಅಮೇರಿಕ ಇತ್ತೀಚಿನ ವರ್ಷಗಳಲ್ಲಿ ಅನುಭವಿಸಿರಲಿಲ್ಲ. ನನ್ನ ಪ್ರಕಾರದಲ್ಲಿ ಇದು ಶುದ್ಧ ಅವಮಾನ ಅಮೇರಿಕಕ್ಕೂ ಮತ್ತು ಅಮೇರಿಕದ ದೈತ್ಯ ಶಕ್ತಿಗೆ. 19ನೇ ತಾರೀಕು ಸ್ವಿಟ್ಜರ್ಲ್ಯಾಂಡಲ್ಲಿ ಜಿನಿವಾದಲ್ಲಿ ಔಪಚಾರಿಕವಾಗಿ 14 ಅಂಶಗಳದ್ದೊಂದು ಸಹಿ ಹಾಕ್ತಾರೆ ಅಂತಿದ್ದಾರೆ. ಅದು ಜಾರಿಗೆ ಬಂದರೆ ಇರಾನ್ಗೆ ಸುಮಾರಾಗಿ ಲಾಭ ಆಗುತ್ತೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆಗೆಯೋದು ಅಮೇರಿಕ ತಕ್ಷಣದಿಂದ ತೆಗಿತಾರೆ. ಶುಕ್ರವಾರದಿಂದ ಎಲ್ಲ ಜಾರಿಗೆ ಬರುತ್ತೆ. ಅವರು ತೆಗಿತಾರೆ, ಇವರು ತೆಗಿತಾರೆ, ಡ್ಯಾಶು. ಸದ್ಯಕ್ಕೆ ಯಾವುದೇ ಸುಂಕದ ವಿಚಾರ ಹಾರ್ಮುಜ್ ವಿಚಾರದಲ್ಲಿ ಇಲ್ಲ. ಇನ್ನು ಒಬ್ಬೊಬ್ರಿಗೆ ಒಂದೊಂದು ಹೇಳ್ತಾ ಇರೋವಂಥದ್ದು, ಇರಾನ್ಗೆ ಫ್ರೀಸ್ ಆಗಿರೋ, ಅಂದರೆ ಅವ್ರದ್ದನ್ನು ಎತ್ತಿಟ್ಟಿದ್ದಾರೆ ಅಮೆರಿಕದವರು, ಫ್ರೀಸ್ ಮಾಡಿ ಆ ಬ್ಯಾಂಕ್ಗಳಲ್ಲಿ ದುಡ್ಡನ್ನೆಲ್ಲ ಎತ್ತಿಟ್ಟಿದ್ದಾರೆ. ಒಂದು 26 ಬಿಲಿಯನ್, ಅದರ ಒಂದು 12 ಬಿಲಿಯನನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಪರಮಾಣುಗೆ ಸಂಬಂಧಪಟ್ಟಂಥ ಯಾವುದೇ ಮಾತುಕತೆ ಅಥವಾ ಇದರ ವಿಚಾರಗಳು ಇದರಲ್ಲಿ ಇಲ್ಲ. 60 ದಿನದ ಒಳಗಡೆ ಆ ಮಾತುಕತೆಗಳು ಪ್ರಾರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವರು ದುಡ್ಡನ್ನು ರಿಲೀಸ್ ಮಾಡಿದ್ಮೇಲೆ ಆ ಮಾತುಕತೆ ಪ್ರಾರಂಭ ಆಗುತ್ತೆ. ಇರಾನ್ನ ಕ್ಷಿಪಣಿ ತಂತ್ರಜ್ಞಾನದ ವಿಸ್ತರಣೆ ಅಥವಾ ಅಭಿವೃದ್ಧಿಪಡಿಸುವ ವಿಚಾರ ಎಲ್ಲೂ ಇಲ್ಲಿ ಪ್ರಸ್ತಾಪ ಆದಂಗಿಲ್ಲ. ಇಸ್ರೇಲ್ನ ರಕ್ಷಣೆ ವಿಚಾರವೂ ಇದರಲ್ಲಿ ಬಂದಂಗಿಲ್ಲ. ಮತ್ತು ಈ ಲೆಬನಾನನ್ನು ದಾಳಿ ನಡೀಬಾರ್ದು ಅಂತ ಇಸ್ರೇಲ್ ಮೇಲೆ ಸೇರ್ಸಕ್ಕೆ ಟ್ರೈ ಮಾಡಿದ್ರು ಟ್ರಂಪು. ಇಸ್ರೇಲ್ ಈ ಒಪ್ಪಂದವನ್ನು ತಿರಸ್ಕಾರ ಮಾಡಿದೆ. ನಮಗಿದು ಯಾವುದೇ ರಕ್ಷಣೆ ಕೊಡಲ್ಲ, ಹಾಗಾಗಿ ನಾವು ಒಪ್ಪಲ್ಲ, ನಾವು ಲೆಬನಾನನ್ನು ಬಿಡಲ್ಲ, ಪ್ಯಾಲೆಸ್ಟೈನ್ ಜಾಗನೂ ಬಿಡಲ್ಲ, ಅದೇನಾಗುತ್ತೋ ಆಗಲಿ ಅಂತ ಅವರು ಕೂತಿದ್ದಾರೆ. ಮತ್ತು ಇನ್ನು ಇಸ್ರೇಲ್ ತನ್ನ ಜೀವಮಾನ ಪೂರ್ತಿ ಫೈಟ್ ಮಾಡ್ಕೊಂಬಂದಿರೋ ಹಿಜ್ಬುಲ್ಲಾ ಮತ್ತು ಹಮಾಸ್ ಕತೆ ಏನು ಅನ್ನೋದು ಕೂಡ ಇದರಲ್ಲಿ ಇತ್ಯರ್ಥ ಆಗಿಲ್ಲ. ಅಮೇರಿಕ ಒಂದು ರೀತಿಯಲ್ಲಿ ತನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ, ದೇಶದ ಒಳಗಡೆ ಆಗುತ್ತಿರುವ ಅಲ್ಲೋಲ ಕಲ್ಲೋಲದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಅಲ್ಲಿ ಬರುತ್ತಿರುವ ಚುನಾವಣೆಗಳನ್ನು ಎದುರಿಸಲಿಕ್ಕೆ, ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳಲು ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಪರಿಷ್ಕರಣೆಗೆ ಕಾಸು ಉಳಿಸೋಕೆ ಇಳ್ಕೊಂಡ್ರಂಗೆ ಅವರು ಅಲ್ಲಿ ಮಕ ಉಳಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ಒಪ್ಪಂದ ಆದರೆ ಸಾಕು ಅಂತ ಸೈನ್ ಹಾಕ್ಕೊಂಡಂಗಿದೆ. ಇಸ್ರೇಲ್ನ ದೀರ್ಘಕಾಲದ ನಂತರ ಕೈ ಬಿಟ್ಟು ಮಾಡ್ದಂಗೆ ಕಾಣಿಸ್ತಾ ಇದೆ. ಇದರ ಪರಿಣಾಮಗಳು ಏನು ಅಂತ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಹಾಗಾಗಿ ಸದ್ಯಕ್ಕೆ ಇದಿಷ್ಟುವೇ ಅಲ್ಲಿಯ ಒಪ್ಪಂದದ ಕತೆ. ಇರಾನ್ನ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಂಗಿಲ್ಲ. ಅಮೆರಿಕ ಹೆಚ್ಚು ಕಡಿಮೆ ಎಲ್ಲವನ್ನು ಬಿಟ್ಕೊಟ್ಟಂಗೆ ಕಾಣಿಸ್ತಿದೆ. ಇರಾನ್ನ ಸುತ್ತಮುತ್ತಲಿನ ಪ್ರದೇಶದಿಂದ ಅಮೆರಿಕದ ಸೇನಾಪಡೆ ಹಿಂದಕ್ಕೆ ಪಡಿಬೇಕು. ಸುತ್ತಮುತ್ತಲು ಅಂದರೆ ಏನು, UAEನಲ್ಲಿದೆ, ಗಲ್ಫಲ್ಲಿದೆ, ಎಲ್ಲ ಕಡೆ ಇದೆ. ಅದು ಸೇರಾ ಅಥವಾ ಅಲ್ಲಲ್ಲೇ ಯುದ್ಧ ವಿಮಾನ ವಾಹಕಗಳಲ್ಲಿದ್ದಾರಲ್ಲ ಅವರುಗಳಾಗಿ ಗೊತ್ತಿಲ್ಲ. ನಿರ್ಬಂಧಗಳನ್ನು ಕ್ರಮೇಣ ತೆಗಿತಾರಂತೆ. ಮತ್ತು ಇರಾನ್ಗೆ ಆಯಿಲ್ ಮಾರಕ್ಕಿದ್ದ ನಿರ್ಬಂಧಗಳನ್ನು ತೆಗಿತಾರಂತೆ. ಅದಕ್ಕೆ ಯುರೋಪಿಯನ್ ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಂಗಿದೆ. ಸೊ ಟೆಕ್ನಿಕಲಿ ಇರಾನ್ ಎಲ್ಲವನ್ನು ತನಗೆ ಬೇಕಾಗಿದ್ದನ್ನು ಪಡ್ಕೊಂಡಂಗಿದೆ. ಅಮೇರಿಕ ಎಲ್ಲವನ್ನು ಕಳ್ಕೊಂಡಂಗಿದೆ. ಮೇಲ್ನೋಟಕ್ಕೆ ತಾನು ಗೆದ್ದಿದ್ದೇನೆ, ಏನೋ ಯುದ್ಧವನ್ನು ಮುಗಿಸಿಬಿಟ್ಟಿದ್ದೇನೆ ಅಂತ ಮೀಸೆ ತಿರುವಾಗ ಟ್ರೈ ಮಾಡ್ತಿದ್ದಾರೆ. ಬಟ್ ಅದು ಅಲ್ಲ. ಅದು ಅನ್ಸತ್ತೆ ಲೈಕ್ ರಾಜ್ಯ ಸರ್ಕಾರ ಮೇಲ್ನೋಟಕ್ಕೆ ನಾವು ಏನೋ ಮಾಡಿಬಿಡ್ತಾ ಇದ್ದೀವಿ, ಅನರ್ಹರನ್ನು ತೆಗೆದು ಬಿಡ್ತಾ ಇದ್ದೀವಿ ಅಂತ ಬುರ್ರೆ ಕೊಟ್ಟು ಪೋಸ್ಟ್ ಕೊಡ್ತಾ ಇದ್ದಾರೆ. ಬುಡದಲಾಗಿರೋದು ಏನಂತಂದರೆ ಜಾಬ್ ಖಾಲಿ ಆಗೋಗಿದೆ. ಹಾಗೆ ಅಲ್ಲೂ ಅಮೆರಿಕಕ್ಕೂ ಆಗಿರೋದು ಅದೇನೆ. ಹಾಗಾಗಿ ಒಂದು ರೀತಿ ವಿಚಿತ್ರ ಸನ್ನಿವೇಶದಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿದೆ. ಬಟ್ ಮೇಯ್ನ್ ಅಮೆರಿಕಾದವ್ರದ್ದು ಬೇಡಿಕೆ ಇದ್ದಿದ್ದು ನಿಮ್ಮ ಪುಷ್ಟೀಕರಿಸಿದ ಯುರೇನಿಯಂ ನಮಗೆ ಕೊಟ್ಬಿಡ್ಬೇಕು, ಹಾಗೆ ಹೀಗೆ ಅಂತ ನಾವು ಹೇಳ್ತಾ ಈಗಲೂ ಅದು ಮುಂದೆ ಟಾಕ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಬರುತ್ತೋ ಏನು ಬರುತ್ತೋ ನನಗೆ ಐಡಿಯಾ ಇಲ್ಲ. ಹಾಗಾಗಿ ಈಗ ತಕ್ಷಣಕ್ಕೆ ಇದಾಗಲಿ, ಮುಂದೆ ಏನು ಜಾರಿಗೆ ಬರುತ್ತೆ ನೋಡ್ಕೊಂಡು ಹೇಳೋಣ. ಇಲ್ಲಿವರೆಗೂ ಅಮೇರಿಕದವ್ರು ಹೇಳಿದ್ದು ಯಾವುದೂ ಆಗಿಲ್ಲ. ಇರಾನ್ನವ್ರದ್ದು ಯಾವುದನ್ನೂ ಪಾಲನೆ ಮಾಡಿಲ್ಲ. ಹಾಗಾಗಿ ಈಗ ಅವ್ರು ಪಾಲನೆ ಮಾಡ್ತಾರಾ ನನಗೆ ಗೊತ್ತಿಲ್ಲ ಅಷ್ಟೆ. ಇನ್ನು ಇಸ್ರೇಲ್ ಈ ಒಪ್ಪಂದ ನಾವು ಒಪ್ಪಿಲ್ಲ, ಹಾಗಾಗಿ ಬಹುಶಃ ಇಸ್ರೇಲ್ದು ಸಮಸ್ಯೆ ಆಗತ್ತೆ ಅನಿಸತ್ತೆ. ಅಮೇರಿಕ ಏನಾದರೂ ಇಸ್ರೇಲ್ನ ಸಂಪೂರ್ಣವಾಗಿ ಕೈ ಬಿಟ್ಟುಬಿಟ್ಟು ತನ್ನ ಪಾಡಿಗೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ ಹೊರಟ್ರೆ ಸ್ವಲ್ಪ ಇಸ್ರೇಲ್ಗೂ ಕಷ್ಟ ಆಗುತ್ತೆ ಪರಿಸ್ಥಿತಿ. ಬಟ್ ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಗೊತ್ತಿದೆ. ಅಮೇರಿಕದ ಆಡಳಿತದ ಬಹುಭಾಗಗಳಲ್ಲಿ ಇಸ್ರೇಲ್ನ ಶಕ್ತಿ ಮತ್ತು ಇಸ್ರೇಲ್ನ ಪ್ರಭಾವ ಏನಿದೆ ಅನ್ನೋದು
ಟ್ರಂಪ್ಗೂ ಗೊತ್ತಿದೆ. ಹಾಗಾಗಿ ಈಗ ಅವ್ರು ಅದನ್ನು ಪ್ಲೇ ಮಾಡ್ತಾರೆ. ಅವ್ರೇನು ಕಳ್ಳೆಕಾಯಿ ಬೀಜ ತಿಂತ ಕೂತಿರಲ್ಲ ಅಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಏನು ಮಾಡಬೇಕು, ಪರ್ಟಿಕ್ಯುಲರ್ಲಿ ರಿಪಬ್ಲಿಕನ್ ಸೈಡಲ್ಲಿ, ಅದರಲ್ಲೂ ವೈಟ್ ಸೈಡಲ್ಲಿ ಏನು ಮಾಡಬೇಕು ಅನ್ನೋದು ಜ್ಯೂಗಳಿಗೆ ಗೊತ್ತಿದೆ. ಅವ್ರು ಮಾಡ್ತಾರೆ ಅದನ್ನು. ಮುಂದೆ ಅದು ಏನಾಗುತ್ತೆ ಐಡಿಯಾ ಇಲ್ಲ. ಈಗ ತಕ್ಷಣಕ್ಕೆ ನಿಲ್ಲಿಸಿದ್ದಾರೆ. ಯುರೇನಿಯಮ್ದು ಏನಾರು ಆಗದೇ ಇದ್ದರೆ ಮಾತ್ರ ಇದು ಟ್ರಂಪು ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗಿ ಬರುತ್ತೆ. ತಾನು ಕಟ್ಟಲ್ಲ, ತಾನು ಮನೆಗೆ ಹೊರಟೋಗ್ತಾರೆ ಪಾರ್ಟಿ. ನೆಕ್ಸ್ಟ್ ಬರೋ ಅಧ್ಯಕ್ಷ ಪದವಿಗೆ ಬರೋರು ಅನುಭವಿಸ್ಬೇಕಾಗಿ ಬರುತ್ತೆ. ಹೆಂಗೆ ಸರ್? ಯಾಕಂದರೆ ಅವ್ರು ಗೆಲ್ಲಲ್ಲ ಆ ಪಕ್ಷದವ್ರು ಅಷ್ಟೇ. ಓಕೆ. ಇನ್ನು ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಏರ್ಪಡ್ತಾ ಇದೆ. ಈಗ 62,370 ಟನ್ LNG ಹೊತ್ತ ಹಡಗು ದಿಶಾ ಹೊರ್ಮುಜ್ ಜಲಸಂಧಿ ದಾಟಿದೆ. ಜೂನ್ 18ಕ್ಕೆ ಭಾರತಕ್ಕೆ ಬರೋ ನಿರೀಕ್ಷೆ ಇದೆ. ಯುದ್ಧ ಅಂತ್ಯವಾಗುತ್ತೆ ಅಂತ ಟ್ರಂಪ್ ಘೋಷಣೆ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ ಸುಮಾರು 3.9% ಕುಸಿದು ಬ್ಯಾರೆಲ್ಗೆ $84 ತಲುಪಿದೆ. ಹೀಗಾಗಿ ಪೆಟ್ರೋಲ್, ಡೀಸೆಲ್, CNG, LPG ಹಾಗೂ ಬಂಗಾರದ ಬೆಲೆ ಇಳಿಕೆಯಾಗುತ್ತೆ ಅನ್ನೋ ಚರ್ಚೆ ಇದೆ. ಈ ಬಗ್ಗೆ ಆರ್ಥಿಕ ತಜ್ಞ ವಿಜಯ್ ರಾಜೇಶ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ನೋಡೋಣ. ಮೊದಲನೇದಾಗಲಿ ನಮಗೆ ಸಹಾಯ ಆಗೋದು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗೋದೆ. ಈ ಆಯಿಲ್ ಬೆಲೆ ಕಡಿಮೆ ಆಗುತ್ತೆ, ಒಂದು 3 ರಿಂದ 4 ವಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಸರ್ಕಾರ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಅವರು ಕೂಡಲೇ ಬೆಲೆಯನ್ನು ಕಡಿಮೆ ಮಾಡಲ್ಲ ಅಂತ ನನಗನ್ಸುತ್ತೆ. ಬೆಲೆ ಏರಿಕೆ ಏನಿದೆ ತೆರಿಗೆ ರೂಪದಲ್ಲಿ ಏನು ಹೋಗುತ್ತೆ ಅದು ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೂ ಹೋಗುತ್ತೆ. ನಮಗೆ ಈ 10 ರೂಪಾಯಿ ಕಡಿಮೆ ಆದ್ರೆ ಸಾಕು, ಬೇಕಾದಷ್ಟು ಹೆಲ್ಪ್ ಆಗುತ್ತೆ. ಎಲ್ಲ ಹೂಡಿಕೆದಾರರು ಚಿನ್ನ ಬೆಳ್ಳಿ ಬಿಟ್ಟು ಮಾರ್ಕೆಟ್. ಈಗ ದೇಶದಲ್ಲೆಲ್ಲ ಪ್ರಶ್ನೆ ಮೂಡ್ತಾ ಇರೋದಿದೆ ಸರ್. ಏಕಾಏಕಿ ಯುದ್ಧ ನಿಂತಲ್ಲ, ಈಗ ನಮ್ಗೆ ಆಗಿರೋ ಇಷ್ಟು ನಷ್ಟಗಳು ಇದೆಲ್ಲ ಸರಿ ಹೋಗ್ಬಿಡುತ್ತಾ ಇಮಿಡಿಯೇಟ್ ಆಗಿ? ಆಯಿಲ್ ರೇಟ್ ಕಡಿಮೆ ಆಗ್ಬಿಡುತ್ತಾ, ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ್ಬಿಡುತ್ತಾ, CNG ಕಡಿಮೆ ಆಗ್ಬಿಡುತ್ತಾ, LPG ಕಡಿಮೆ ಆಗ್ಬಿಡುತ್ತಾ, ಹೀಗೆ ಸರ್? ಓಕೆ, ಅವರು ಹೇಳೋವಾಗ ಹೇಳಲಿಲ್ಲ ಪೂರ್ತಿ ಅದನ್ನು. 2 ರೂಪದಲ್ಲಿ ನೀವು ಬೆಲೆ ಏರಿಕೆ ಇಳಿಯತ್ತಾ ಅನ್ನೋದನ್ನು ನೋಡಬೇಕು. ನಂಬರ್ 1, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $110-115 ಬ್ಯಾರಲ್ಗೆ ಹೋಗಿದ್ದಿದ್ದು ಈ ಎಲ್ಲಿಗೆ ನಿಲ್ಲತ್ತೆ ಬಂದು ಅನ್ನೋದನ್ನು ಫಸ್ಟ್ ನೋಡಬೇಕು. ಇಳಿದಿದ್ದನ್ನು ನೋಡೋದಲ್ಲ. 100 ಚಿಲ್ಲರೆ ಇದ್ದಿದ್ದು 90ಕ್ಕೆ ಬರುತ್ತೆ, 85ಕ್ಕೂ ಬರ್ಬೋದು, 80ಕ್ಕೂ ಬರ್ಬೋದೇನೋ. 80 ಆದಮೇಲೆ ಕೆಳಕ್ಕೆ ಎಷ್ಟು ಬರುತ್ತೆ ಅನ್ನೋದನ್ನು ಕಾಯ್ತಾ ಇರೋದು ನನ್ನಂಥವ್ರು. ಬಿಕಾಸ್ ನಮ್ಮ ಕ್ಯಾಲ್ಕುಲೇಷನ್ಸಲ್ಲಿ ನಾವು ಓದ್ಕೋತಾ ಇರೋದ್ರ ಪ್ರಕಾರದಲ್ಲಿ 60, 55, 60ರ ಆಸುಪಾಸಿನಲ್ಲಿದ್ದಂತಹ ಬ್ಯಾರಲ್, ಒಂದು ಬ್ಯಾರಲ್ನ ಒಂದು $55 ಬೆಲೆ ಒಂದು ಬ್ಯಾರಲ್ಗೆ, ಈ ಯುದ್ಧದ ಪರಿಣಾಮವಾಗಿ ಪರ್ಮನೆಂಟ್ಲಿ $70ಗೆ ಬಂದುಬಿಡತ್ತೆ ಅಂತ. ಇಳಿದ್ರೂ 70ಕ್ಕೆ ಇಳಿಯತ್ತೆ, ವಾಪಸ್ ಹಳೆ ರೇಟ್ಗೆ ಇಳಿಯಲ್ಲ ಅಂತ ಲೆಕ್ಕಾಚಾರ. ಸೊ ಹಾಗಾಗಿ ನೀವು ಹೇಗೆ ಮಾಡಿದ್ರೂ $20 ಎಕ್ಸಸ್ ಬಂದು ಕೂತ್ಕೊಳ್ಳೋಂಗಿದೆ ಬ್ಯಾರಲ್ಗೆ. ಓಕೆ, $15 ಅಂತೂ ಕೂರೋ ಲಕ್ಷಣ ಇದ್ದಂಗಿದೆ. ಬಿಟ್ವೀನ್ 55 and 70ನಲ್ಲಿ ಆರ್ 60, 70ನಲ್ಲಿ $10 ಆದರೂ ಕೂರುತ್ತೆ ಅಂತ ಲೆಕ್ಕ ಇದೆ. 70 ಆದರೆ ಕೆಲವರು 80 ಹೇಳ್ತಿದ್ದಾರೆ, 80ಕ್ಕೆ ನಿಲ್ಬೋದು ಅಂತ. ದಿ ಹೊಸ ರೇಟ್, ಸ್ಟ್ಯಾಂಡರ್ಡ್ ರೇಟ್ ಆಫ್ ಎ ಬ್ಯಾರಲ್ ವಿಲ್ ಬಿ $80 ಅಂತ. ಆಗ ನೀವು ಬೆಲೆ ಇಳಿಯತ್ತೆ ಅನ್ನೋ ನಿರೀಕ್ಷೆ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಯಾಕೆ ಅಂತಂದರೆ ಈಗಲೇ ಅಂಡರ್ ಸಬ್ಸಿಡಿ ಇದೆ ಪೆಟ್ರೋಲು. ಹೌದು, ಡೀಸೆಲ್ಲು ಪೆಟ್ರೋಲ್ ಈಗ ಅಂಡರ್ ಸಬ್ಸಿಡಿನಲ್ಲಿದೆ. $15 ಎಕ್ಸಸ್ ಬ್ಯಾರಲ್ಗೂ ಕೊಟ್ಬಿಟ್ಟು ಮತ್ತೆ ಸಬ್ಸಿಡಿ ಮುಂದುವರಿಸು, ಅದು ಆ ಸಬ್ಸಿಡಿನ ಒಳಗೆಳ್ಕೋಬೇಕು. ಅವಾಗ ತೈಲ ಕಂಪನಿಗಳಿಗೆ ಲಾಸ್ ಮತ್ತೆ ಬ್ಯಾರಲ್ಗೆ $20 ಮತ್ತೆ ತೈಲ ಕಂಪನಿಗಳು ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಅದು ಇಳಿಯಲ್ಲ ಅಂತ ನನ್ನ ವಾದ. ನಂಬರ್ 1. ನಂಬರ್ 2, ಇಳಿದರೂ ನಾಳೆ ಇಳಿಯಲ್ಲ. ರೀಸನ್ 2. ನಂಬರ್ 1, ಸಪ್ಲೈ ಚೈನು ವಾಪಸ್ ಬ್ಯಾಕ್ ಟು ನಾರ್ಮಲ್ ಬರಬೇಕು. ಅಂದರೆ ಮಾಮೂಲಿಯಂತೆ ಆಗಬೇಕು ಸರಬರಾಜು ಸರಪಳಿ. ಅಂದರೆ ಆಯಾ ದೇಶಗಳಲ್ಲಿ ಉತ್ಪಾದನೆ ಮತ್ತೆ ಮಾಮೂಲಿಗೆ ಬಂದು ನಿಲ್ಲಬೇಕು. ನಂತರ ಅದನ್ನು ಸಾಗಾಣೆ ಮಾಡುವುದು ಮತ್ತು ರಿಫೈನ್ ಮಾಡೋದು, ಸಂಸ್ಕರಿಸುವುದು ಎಲ್ಲವೂ ನಾರ್ಮಲ್ಗೆ ಬಂದು ಕುತ್ಕೋಬೇಕು. ವಾಪಸ್ ಕೂರೋವರೆಗೂ ನಿಮಗೆ ರೇಟ್ಸು ಡೌನ್ ಆಗಲ್ಲ. ಈಗ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆಯಲ್ಲ, ಅದು ಬೇರೆ ವಿಚಾರ. ಡ್ಯಾಮೇಜ್ ಇದು ಒಂದು ಕತೆ. ಅದು 2ನೇದು, ಸಪ್ಲೈ ಚೈನ್ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಈ ಯುದ್ಧ ಪ್ರಾರಂಭ ಆದಾಗ 108 ದಿನದಲ್ಲಿ ನಿಮಗೆ ಎಪ್ಸಿದ್ದಿದ್ದು ಈ ಪೆಟ್ರೋಲ್ ಬೆಲೆನ ಲಾಸ್ಟ್ 1 ತಿಂಗಳಲ್ಲಿ, ಹೌದು, ನಿಮಗೆ 30 ದಿನದಲ್ಲಿ, ಅಲ್ಲಿಗೆ 90 ದಿನ, ಹೆಚ್ಚು ಕಡಿಮೆ 70-80 ದಿನ ಆ ಎದ್ದು ಬಂದಿದ್ದ ಎಂಟೈರ್ ಲಾಸನ್ನು ಅವರು ಅರಗಿಸ್ಕೊಂಡು ಕೂತಿದ್ರು. ಅದರ ರಿಕವರಿ ಮುಂದಿನ 3 ತಿಂಗಳು ಆಗಲೇಬೇಕು ವಾಪಸ್. ಕರೆಕ್ಟ್, ಅದು ರಿಕವರಿ ಆಗಬೇಕದು. ಅದು ರಿಕವರಿ ಆಗದೇ ಇದ್ದರೆ ವಾಪಸ್ ಹೊಡೆಯುತ್ತೆ ಆರ್ಥಿಕ ಶಕ್ತಿ ಮೇಲೆ ನಿಮಗೆ ಇದು. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೇಟ್ಗಳು ಇಳಿಯತ್ತೆ ಅಂದ್ಕೊಂಡಿಲ್ಲ. ಇಳಿಯತ್ತೆ, ಅದು ನೀವು ಅನ್ಕೋತೀರಾ ಹಳೆ ರೇಟ್ಗೆ ಹೋಗ್ಬಿಡುತ್ತಾ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲೇ ಹಳೆ ರೇಟ್ಗೆ ಹೋಗಲ್ಲ ಅನ್ನೋ ಅನುಮಾನ ಇದ್ದಾಗ ನಿಮ್ಗೆ ಇಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು
ನಮ್ಮ ಲೆಕ್ಕಾಚಾರ ಗೊತ್ತಿಲ್ಲ. ಎಸ್. ಇನ್ನು ಬಿಡದಿ ಟೌನ್ಶಿಪ್ ಟಾಕ್ ಫೈಟ್ ತಾರಕಕ್ಕೇರಿದೆ. ಯೋಜನೆ ವಿರೋಧಿಸ್ತಾ ಇರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ನಾನು ಯಾರಿಗೂ ಉತ್ತರ ಕೊಡೋದಕ್ಕೆ ಹೋಗಲ್ಲ, ಈ ಹಿಂದೆ BJP ಅವಧಿನಲ್ಲಿ ಅವರೆಲ್ಲ ಮಾಡಿರಲಿಲ್ವಾ ಟೌನ್ಸನ್ನು, ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿಲ್ವಾ ಅಂತೆಲ್ಲ DK ಶಿವಕುಮಾರ್ ಹೇಳಿದರೆ, ಚೆಲುವರಾಯ ಸ್ವಾಮಿ ಅವರು ಕುಮಾರಸ್ವಾಮಿಯವರೇ ನಿಮ್ಮ ಆಸ್ತಿ ಎಷ್ಟಿದೆ, ನಿಮ್ಮದು ಘೋಷಣೆ ಮಾಡ್ತೀರಾ ಅಂತೆಲ್ಲ ಸವಾಲು ಹಾಕಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ನೋಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕು ಇದನ್ನೆಲ್ಲ ಅಂತೆಲ್ಲ ಹೇಳಿದ್ದಾರೆ. BJP ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾರಿಗೂ ನನಗೆ ಸದ್ಯಕ್ಕೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂಥ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? BJP ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಅವ್ರು ಕೊಟ್ರಲ್ಲ, ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ದೇವೇಗೌಡರನ್ನು ಹೊರತುಪಡಿಸಿ ನಿಮ್ಮ ಕುಟುಂಬ ಯಾರು ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮದೇನು ನಿಲುವು ಹೇಳಿ. ಒಂದು ಕಡೆ ರಾಹುಲ್ ಗಾಂಧಿ ಈಸ್ ಎಗೇನೆಸ್ಟ್ ಸರ್ಟನ್ ಥಿಂಗ್ಸ್, ಇನ್ನೊಂದು ಕಡೆ ನಿಮ್ಮ ಸರ್ಕಾರ ಅದನ್ನು ಪಾಲನೆ ಮಾಡೋಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಕೋಬಾರ್ ಐಲ್ಯಾಂಡಲ್ಲಿ ರಾಹುಲ್ ಗಾಂಧಿ ಪ್ರಕಾರ ಹಸಿರನ್ನೆಲ್ಲ ಕಡಿದು ಚಚ್ಚಾಕ್ಬಿಟ್ಟು ಹಾಳು ಮಾಡಿಬಿಟ್ಟು ಗೋಜಲು ಎಬ್ಬಿಸ್ಬಿಟ್ಟು ಗಲೀಜು ಎಬ್ಬಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಬೇಕಾಗಿದ್ದ ಯೋಜನೆ ಅದು. ನ್ಯಾವಲ್ ಹಿತಾಸಕ್ತಿ ಮತ್ತು ದೇಶದ ರಕ್ಷಣೆಯ ವಿಚಾರದಲ್ಲಿ ಬರಬೇಕಾಗಿರೋ ಯೋಜನೆ ಅದು. ಅದನ್ನೇ ಅವ್ರು ಬೇಡ ಮರ ಗಿರ ಅಂತಾರೆ. ಈಗ ಬರ್ತಿರೋ ವರದಿಗಳ ಪ್ರಕಾರ ನೀವು ಬಿಡದಿ ಟೌನ್ಶಿಪ್ದು ಒಂದು 2.5 ಲಕ್ಷ ಮರ ತೆಗಿಬೇಕು ಅಂತಿದ್ದಾರೆ. ನಿಜ. 1.5 ಲಕ್ಷ 1 ಲಕ್ಷ ಚಿಲ್ಲರೆ ತೆಂಗಿನ ಮರ ತೆಗಿತೀರಿ, ಮಾವಿನ ಮರ ತೆಗಿತೀರಿ ಅಂತಿದ್ದಾರೆ. ಅಷ್ಟೊಂದು ಗ್ರೀನರಿ ತೆಗಿಬೇಕಾ ಫಸ್ಟ್ ನೋಡಿ. ಎರಡನೇದು ಖಾಸಗಿಯವರು ಮಾಡೋದಿದು. ಖಾಸಗಿಯವರು ಮಾಡೋದಕ್ಕೆ ನೀವು ಯಾಕೆ ನೆರವಾಗಿ ನಿಲ್ಲಬೇಕು ಸರ್ಕಾರದವರು? ಅದೇ ಪ್ರಶ್ನೆ. ಖಾಸಗಿಯವರು ಖರೀದಿ ಮಾಡಿಕೊಂಡು 1000 ಎಕರೆಯಲ್ಲಿ ಮಾಡಲಿ ಬಿಡಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಖಾಸಗಿಯವರಿಗೆ ನೆರವಾಗುವ ರೀತಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋಕ್ಕೆ ಯಾಕೆ ಕೊಡ್ತೀರಿ? ಓಕೆ, ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಹಾರೋಹಳ್ಳಿನಲ್ಲಿರೋದು ಅದು ಇಂಡಸ್ಟ್ರಿಯಲ್. ನೀವು ಮಾಡಿದ್ದ ಕಂತ್ರಿ ಕೆಲಸ ಏನು ಅಂದರೆ ಸರ್ಕಾರದವರು ನಿಮ್ಮ ಹಿಂದಿನ ಮುಖ್ಯಮಂತ್ರಿ ಲೆಫ್ಟಿಸ್ಟ್ಗಳು ಬಂದು ಬುರುಡೆ ಬಿಟ್ಟಿದ್ದಕ್ಕೆ ತಲೆ ಅಳ್ಳಾಡಿಸ್ಬಿಟ್ಟು ಕೂತಿದ್ದಂಥ ಮುಖ್ಯಮಂತ್ರಿ ಅವರು ಅಲ್ಲಿ ವಾಪಸ್ ಕೊಟ್ರಲ್ಲ ಜಮೀನನ್ನು, ಯಾವ ಆಧಾರದಲ್ಲಿ ವಾಪಸ್ ಕೊಟ್ರಿ ಅದನ್ನು ನೀವು? ಹೌದು, ಅವರು ಬಂದುಬಿಟ್ಟು ಕೇಳ್ಬಿಟ್ರು ಲೆಫ್ಟಿಸ್ಟ್ಗಳಲ್ಲಿ ಯಾರೋ 1-2 ಜನ ಅಂತ ಅಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು ನಿಮಗೆ ಅಂತ ಕೊಟ್ರಲ್ಲ, ಯಾವ ಆಧಾರದಲ್ಲಿ ಕೊಟ್ರಿ? ಮುಖ್ಯಮಂತ್ರಿಗಳು ಅವ್ರು ಬಂದು ಕೇಳಿದ್ದಕ್ಕಲ್ಲಿ ವಾಪಸ್ ಆಧಾರ ಕೊಟ್ವಿ, ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ವಿ ಅಂತ ಇಲ್ಲಿ ನಿಮ್ಮದೇ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮದೇ ಡಿಸ್ಟ್ರಿಕ್ಟಲ್ಲಿ ನೀವು ಯಾಕೆ ಅಕ್ವೈರ್ ಮಾಡೋಕ್ಕೆ ಹೋಗ್ತೀರಿ? ಹಂಗಾರೆ ಖಾಸಗಿಯವರು ಅವ್ರ ಲ್ಯಾಂಡ್ ಅವರು 2 ಕೋಟಿಗಾರು ಖರೀದಿ ಮಾಡಲಿ, 26 ಕೋಟಿಗಾರು ಖರೀದಿ ಮಾಡಲಿ, ಮಾಡ್ಕೊಂಡು ಅವರು 100 ಎಕರೆ 100 ಎಕರೆಲ್ಲ 200 ಎಕರೆಲ್ಲ 300 ಎಕರೆನೆಲ್ಲ ಅವ್ರು ಟೌನ್ಶಿಪ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ. ಹೌದು, ನಿಮ್ಗೆ ಯಾಕದು? ನೀವು ಯಾಕೆ ಫೆಸಿಲಿಟೇಟ್ ಮಾಡ್ತೀರಿ ಖಾಸಗಿಯವ್ರಿಗೆ? ನಂಗೆ ಅರ್ಥ ಆಗ್ತಿಲ್ಲ. ಮತ್ತು ಈಗಲೂ ಆರ್ಥಿಕವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು. ಏನಲ್ಲಿ ಮಾಡೋದು ನೀವು? ಸೈಟಾ? ಅದನ್ನು ಹೇಳಿ, ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಏನು ಮಾಡ್ತೀರಿ ಹೇಳಿ ನನಗೆ? 30-40 ಸೈಟ್ ಮಾಡಿ ವಿಶ್ವೇಶ್ವರಯ್ಯ ಲೇಔಟ್ ಥರ ಕೊಡ್ತೀರಾ? 40-60 ಮಾಡಿ ಕೊಡ್ತೀರಾ? ಏನು ಅಥವಾ ಇಂಡಸ್ಟ್ರಿ ಮಾಡೋಕ್ಕೆ ತೊಗೋತಿದ್ದೀರಾ? ಏನು ಅದು ನನಗೆ ಕರೆಕ್ಟಾಗಿ ಹೇಳಿ. ಅದನ್ನು ಮೂಲ ಉದ್ದೇಶ ಏನು? ಅಷ್ಟು ಮರಗಳನ್ನು, ತೆಂಗಿನ ಮರನ, ಫಸಲು ಕೊಡ್ತಿರೋ ಮರನ ತೆಗೆದು ಮಾಡಲೇಬೇಕಾದ ಅನಿವಾರ್ಯತೆ. ಮೂರನೇದು, ಅವ್ರ ಊರಿನವ್ರು ಮಾಡಿಲ್ವಾ, ಆ ರಾಜ್ಯದವ್ರು ಮಾಡಿಲ್ವಾ, ಈ ರಾಜ್ಯದವ್ರು ಮಾಡಿಲ್ವಾ, ಅವ್ರು ಎಲ್ಲರೂ ಮಾಡಿರೋದಕ್ಕೆ ನಾವೆಲ್ಲ ಮನೆ ಕಟ್ಟಕ್ಕಾಗಿರೋದು. ಅದನ್ನು ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಅದನ್ನು. ಆದರೆ ಯಾವ ಥರ ಲ್ಯಾಂಡ್ ತೊಗೋತಾ ಇದ್ದೀರಿ ನೋಡಿ, ಯಾವ ಗ್ರೀನ್, ಯಾವ ಥರದ್ದು ಪ್ಯಾಚ್ ಆಫ್ ಲ್ಯಾಂಡ್ ತೊಗೋತಾ ಇದ್ದೀರಿ ಅಂತ. ನೀವು ಡ್ರೈ ಲ್ಯಾಂಡನ್ನು ಯಾವುದೋ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಡ್ರೈ ಲ್ಯಾಂಡಲ್ಲಿ ಎಲ್ಲರೂ ತೊಗೊಳ್ತಿದ್ರೆ ತುಂಬ ನಾಶ ಇಲ್ಲಪ್ಪ ಅಂತಂದರೆ ಓಕೆ, ಮಾಡ್ಬೋದು, ಫೇರ್ ಎನಫ್. ನೀವು ಫಲವತ್ತಾದ ಜಮೀನು, ಯಾಕದು ಅಲ್ಲಿ ಬಿಡದಿನಲ್ಲೇ ಆ ಕಡೆಲೇ ಯಾಕೆ ಆಗಬೇಕು? ಕನಕಪುರದ ಕಡೆನೂ ಮಾಡ್ಬೋದಲ್ಲ. ಅಲ್ಲೋಗ್ಬಿಟ್ಟು ಕನಕಪುರದಲ್ಲಿ CM ಹೇಳ್ತಾರೆ ಯಾರೂ ಜಾಗ ಕೊಡಬೇಡಿ, ಅಲ್ಲೇ ಕರೆಕ್ಟ್, ಎಕ್ಸಾಕ್ಟ್ಲಿ. ಬೆಂಗಳೂರಿಗೆ ಸೇರಿ ಬೆಲೆ ಬರ್ತಾ ಇದೆ ನಿಮಗೆ ಅಂತ ಹೇಳ್ತೀವಿ. ಅವ್ರು ಬಿಡದಿವ್ರಿಗೆ ಬೆಲೆ ಬರೋದು ಬೇಡವಾ? ಜಾಗ ಅವ್ರು ಮಾತ್ರ ತಗೊಂಡು ಕೊಟ್ಬಿಡ್ಬೇಕಾ ನಿಮಗೆ ಜಾಗನ? ದೇರ್ ಈಸ್ ಸಮಥಿಂಗ್ ನಾಟ್ ಕನ್ವಿನ್ಸಿಂಗ್ ಇನ್ ದಿಸ್ ಪ್ರಾಜೆಕ್ಟ್. ಲ್ಯಾಂಡ್ ಅಕ್ವದಿಷನನ್ನು ಪರ್ಸೆ ನಾನು ರಾಂಗ್ ಅಂತ ಹೇಳಕ್ಕೆ ಬರಲ್ಲ. ಭೂಸ್ವಾಧೀನ ಇಲ್ಲದೆ ಸರ್ಕಾರದ ಯಾವ ಚಟುವಟಿಕೆಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದರೆ ಯಾತಕ್ಕೆ ಈ ಭೂಸ್ವಾಧೀನ ಮತ್ತು ಇದರ ಅನಿವಾರ್ಯತೆ ಏನು ಅನ್ನೋದನ್ನು ಈ ಸರ್ಕಾರ ಕನ್ವಿನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಸಣ್ಣದಾಗಿ ಪ್ರಾರಂಭ ಆಗಿರುವಂಥ ಈ ಪ್ರತಿಭಟನೆ, ಈ ಭಾವನೆ ರಾಜ್ಯದ ಬಹುಭಾಗಕ್ಕೆ ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ನಾಳೆ. ಯಾವಾಗಲೂ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಸುಮ್ಮನೆ ಹಿಂಗೆ ಅಂದಿದ್ದಿದ್ದೆ ಆಮೇಲೆ ಹಾಗೆ ಇದುವೇ ನಿಮ್ಮ ಇಷ್ಟ, ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಎಸ್.